ಅನಿಮಲ್ ಫಾರ್ಮ್ ಪುಸ್ತಕ ಬರೆದವರು ಯಾರು? ಜಾರ್ಜ್ ಆರ್ವೆಲ್. ಏಷ್ಯಾದ ಪ್ರಥಮ ಜಲವಿದ್ಯುತ್ ಘಟಕ ಯೋಜನೆ ಪ್ರಾರಂಭವಾದ ಸ್ಥಳ ಯಾವುದು? ಶಿವನಸಮುದ್ರ. ಶ್ರೀ ಭೀಮ್ಸೇನ್ ಜೋಶಿಯವರು ಪ್ರಖ್ಯಾತ ಡ್ಯಾಶ್ ಸಂಗೀತ ಗಾಯಕರು? ಹಿಂದೂಸ್ತಾನಿ ಸಂಗೀತ ಗಾಯಕರು. ಈ ಕೆಳಕಂಡ ನದಿ ಕೃಷ್ಣಾ ನದಿಯ ಉಪನದಿ. ನೋಡಿ, ಭೀಮಾ, ಘಟಪ್ರಭಾ, ಮಲಪ್ರಭಾ ಈ ಮೇಲಿನ ಎಲ್ಲ ನದಿಗಳು ಕೂಡ ಕೃಷ್ಣಾ ನದಿಯ ಉಪನದಿಗಳು. ಭೀಮಾ, ಮಲಪ್ರಭಾ, ಘಟಪ್ರಭಾ, ತುಂಗಭದ್ರಾ, ಕೊಯ್ನಾ, ಪಂಚಗಂಗಾ, ದೂದ್ಗಂಗಾ ಇವೆಲ್ಲವೂ ಕೂಡ ಕೃಷ್ಣಾ ನದಿಯ ಉಪನದಿಗಳು. ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವಿತಾವಧಿಯಲ್ಲಿ ಏಕೈಕ ಬಾರಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದ ಸ್ಥಳ ಯಾವುದು? ಬೆಳಗಾವಿ ಅಧಿವೇಶನ. ಮೈಸೂರಿನಲ್ಲಿ 1935ರಲ್ಲಿ ಮೊದಲನೆಯದಾಗಿ ರೇಡಿಯೋ ಸ್ಟೇಷನ್ ಸ್ಥಾಪಿಸಿದವರು ಯಾರು? ಡಾಕ್ಟರ್ ಎಂ.ವಿ. ಗೋಪಾಲಸ್ವಾಮಿ. ಮಂಕುತಿಮ್ಮನ ಕಗ್ಗವನ್ನು ಬರೆದವರು ಯಾರು? ಡಿ.ವಿ. ಗುಂಡಪ್ಪ. ಕರ್ನಾಟಕದಲ್ಲಿ 1842ರಲ್ಲಿ ಪ್ರಕಟವಾದ ಮೊಟ್ಟಮೊದಲ ಸಮಾಚಾರ ಪತ್ರಿಕೆಯ ಹೆಸರೇನು? ಮಂಗಳೂರು ಸಮಾಚಾರ. ಹರಿಶ್ಚಂದ್ರ ಕಾವ್ಯ ಬರೆದ ಕವಿ ಯಾರು? ರಾಘವಾಂಕ. ಮಲಗಿರುವ ಬುದ್ಧನ ಪರ್ವತ ಇರುವ ಜಿಲ್ಲೆ ಯಾವುದು? ಯಾದಗಿರಿ. ಬೌದ್ಧ ಧರ್ಮವು ವ್ಯಾಪಕವಾಗಿ ಪ್ರಚಾರವಾಗಲು ಕಾರಣವಾದ ಭಾಷೆ ಯಾವುದು? ಪಾಳಿ ಭಾಷೆ. ಬಹಮನಿ ಸಾಮ್ರಾಜ್ಯದ ಪ್ರಥಮ ರಾಜಧಾನಿಯಾಗಿದ್ದು ಯಾವುದು? ಕಲಬುರಗಿ ಬಹಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿ. ಬೀದರ್ ಬಹಮನಿ ಸಾಮ್ರಾಜ್ಯದ ಎರಡನೇ ರಾಜಧಾನಿ. ಕಳಿಂಗ ಯುದ್ಧ ನಡೆದ ಅವಧಿ ಯಾವುದು? ಕ್ರಿಸ್ತಪೂರ್ವ 262ರಿಂದ 261ರವರೆಗೆ ನಡೆಯಿತು. ಮಾಡು ಇಲ್ಲವೇ ಮಡಿ ಘೋಷಣೆ ಈ ಕೆಳಗಿನ ಯಾವ ಚಳುವಳಿಗೆ ಸಂಬಂಧಿಸಿದೆ? ಭಾರತ ಬಿಟ್ಟು ತೊಲಗಿ ಚಳುವಳಿಗೆ. ಭಾರತದ ರಾಜ್ಯಗಳನ್ನು ಪ್ರಥಮವಾಗಿ ಭಾಷೆಯ ಆಧಾರದ ಮೇಲೆ ಸಂಘಟಿಸಿದ ವರ್ಷ ಯಾವುದು? 1956. ಕೂಡಂಕುಳಂ ಪ್ರದೇಶವು ಪ್ರಸಿದ್ಧವಾಗಿರುವುದು ಪರಮಾಣು ವಿದ್ಯುತ್ ಸ್ಥಾವರಕ್ಕೆ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗೆ. ಈ ಕೂಡಂಕುಳಂ ಪ್ರದೇಶ ತಮಿಳುನಾಡಿನಲ್ಲಿ ಕಂಡುಬರುತ್ತದೆ. ಭಾರತದ 2011ರ ಜನಗಣತಿಯ ಪ್ರಕಾರ ಅತಿ ಕಡಿಮೆ ಲಿಂಗಾನುಪಾತವಿರುವ ಪ್ರದೇಶ ಯಾವುದು? ಹರಿಯಾಣ. ಭಾರತ ಸರ್ಕಾರ ಕಾಯ್ದೆ 1919 ಹೀಗೂ ಕರೆಯಲಾಗುತ್ತದೆ: ಮೊಂಟೆಗೊ ಚೆಲ್ಮ್ಸ್ಫೋರ್ಡ್ ಸುಧಾರಣೆಗಳು. ಮೊಂಟೆಗೊ ಚೆಲ್ಮ್ಸ್ಫೋರ್ಡ್ ಸುಧಾರಣೆಗಳು. ಮನುಸ್ಮೃತಿ ವಿವರಿಸುವುದು. ಮನುಸ್ಮೃತಿ ವಿವರಿಸುವುದು ಕಾನೂನನ್ನು. ಉಚ್ಚ ಹಸು ಕಾಯಿಲೆಯನ್ನು ಹೀಗೂ ಕೂಡ ಕರೆಯುತ್ತಾರೆ: ಬೊವೆನ್ ಸ್ಟಾಂಡಿಫಾರ್ಮ್ ಎನ್ಸೆಫೆಲೋಪತಿ. ಗಿಡಗಳಲ್ಲಿ ನೀರು ಮತ್ತು ಲವಣಾಂಶ ಸಾಗಿಸುವ ಟಿಶ್ಯೂಗಳ ಹೆಸರೇನು? ಕ್ಸೈಲಮ್. ಆಸ್ಟಿಯೋಪೊರೋಸಿಸ್ ಕಾಯಿಲೆಯು ಯಾವ ಲವಣಾಂಶದ ಕೊರತೆಯಿಂದ ಬರುತ್ತದೆ? ಕ್ಯಾಲ್ಸಿಯಂ ಕೊರತೆಯಿಂದ ಆಸ್ಟಿಯೋಪೊರೋಸಿಸ್ ಕಾಯಿಲೆ ಬರುತ್ತದೆ. ಅಯೋಡಿನ್ ಕೊರತೆಯಿಂದ
ಗಳಗಂಟ ಬರುತ್ತದೆ. ಕಬ್ಬಿಣದ ಕೊರತೆಯಿಂದ ರಕ್ತಹೀನತೆ ಬರುತ್ತದೆ. ಮಾನವನಲ್ಲಿರುವ ಅತಿ ದೊಡ್ಡ ಮಾಂಸಖಂಡ ಯಾವುದು? ಗ್ಲೂಟಿಯಸ್ ಮ್ಯಾಕ್ಸಿಮಸ್. ಸೆಬಿ ಸಂಸ್ಥೆಯು ನಿಯಂತ್ರಿಸುವುದು ಹಣಕಾಸು ಮಾರುಕಟ್ಟೆಗಳನ್ನು. ಸೆಬಿ ಸ್ಥಾಪನೆಯಾಗಿದ್ದು 1998ರಲ್ಲಿ. ಇದರ ಪ್ರಧಾನ ಕಚೇರಿ ಮುಂಬೈನಲ್ಲಿ ಇದೆ. ರೆಪೋ ರೇಟ್ ನಿಗದಿಪಡಿಸುವ ಸಂಸ್ಥೆ ಯಾವುದು? ಭಾರತೀಯ ರಿಸರ್ವ್ ಬ್ಯಾಂಕ್. ಟರ್ನ್ ಓವರ್ನ ಆಧಾರದ ಮೇಲೆ ದೇಶದ ಅತಿ ದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ ಯಾವುದು? ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಭಾರತದಲ್ಲಿ ಕಮಾಡಿಟೀಸ್ ಮಾರುಕಟ್ಟೆ ನಿಯಂತ್ರಕರು ಯಾರು? ಫಾರ್ವರ್ಡ್ ಮಾರ್ಕೆಟ್ ಕಮಿಷನ್. ಒಂದು ವಸ್ತುವಿನ ತೂಕ ಧ್ರುವಗಳಲ್ಲಿ ಹೆಚ್ಚಾಗಿರುತ್ತದೆ. ರಸಗೊಬ್ಬರಗಳಲ್ಲಿ ಇರದ ಮೂಲವಸ್ತು ಯಾವುದು? ಕ್ಲೋರಿನ್. ಇದು ರಸಗೊಬ್ಬರಗಳಲ್ಲಿ ಇರುವುದಿಲ್ಲ. ನೈಟ್ರೋಜನ್, ಹೈಡ್ರೋಜನ್, ಫಾಸ್ಫರಸ್ ಇವು ಮೂರು ಕೂಡ ರಸಗೊಬ್ಬರಗಳು, ಫರ್ಟಿಲೈಸರ್ನಲ್ಲಿ ಇರ್ತದೆ. ಓಝೋನ್ ಈ ಕೆಳಕಂಡ ವಸ್ತುವಿನ ಒಂದು ತೂಕ. ಓಝೋನ್ ಆಮ್ಲಜನಕ, O3 ಅಂತ ಕರಿತೀವಿ ಓಝೋನ್ನ. ಆಮ್ಲಜನಕದ ಒಂದು ತೂಕ. ಡ್ರೈ ಐಸ್ ಎಂದರೆ ಘನ ಕಾರ್ಬನ್ ಡೈಆಕ್ಸೈಡ್. ಸ್ಪಾರ್ಕ್ ಪ್ಲಗ್ಗಳನ್ನು ಈ ಕೆಳಕಂಡಲ್ಲಿ ಬಳಸುವರು. ಪೆಟ್ರೋಲ್ ಇಂಜಿನ್ಗಳಲ್ಲಿ ಬಳಸುವರು. ತೆರಿಗೆ ಹಾಗೂ ಇತರೆ ರಸೀದಿಗಳ ಮೂಲಕ ಭಾರತ ಸರ್ಕಾರಕ್ಕೆ ಬರುವ ಎಲ್ಲ ಆದಾಯಗಳನ್ನು ಈ ಕೆಳಗಿನ ನಿಧಿಗೆ ಜಮಾ ಮಾಡಲಾಗುತ್ತದೆ. ಭಾರತದ ಸಂಚಿತ ನಿಧಿಗೆ ಭಾರತೀಯ ಸಂವಿಧಾನದ 7ನೇ ಅನುಸೂಚಿಯಲ್ಲಿನ ವಿಷಯಗಳಾದ ಪೊಲೀಸ್ ಹಾಗೂ ಸಾರ್ವಜನಿಕ ಸುವ್ಯವಸ್ಥೆ ಈ ಪಟ್ಟಿಯಲ್ಲಿವೆ. ರಾಜ್ಯ ಪಟ್ಟಿಯಲ್ಲಿ ಇದೆ. ಹೊಂದಿಸಿ ಬರೆಯಿರಿ. ನೋಡಿ, ಈ ಕಡೆ ಆರ್ಟಿಕಲ್ಸ್ ಕೊಟ್ಟಿದ್ದಾರೆ. ಆ ಆರ್ಟಿಕಲ್ಸ್ಗೆ ಸಂಬಂಧಿಸಿದ ವಿಷಯಗಳನ್ನು ರೈಟ್ ಸೈಡಿಗೆ ಕೊಟ್ಟಿದ್ದಾರೆ. ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ ಆಪ್ಷನ್ 1. ಅನುಚ್ಛೇದ 54ನೇ ವಿಧಿ ಏನು ಹೇಳ್ತದೆ? ಭಾರತದ ರಾಷ್ಟ್ರಪತಿಯ ಚುನಾವಣೆಯ ಬಗ್ಗೆ ವಿಚಾರ ಮಾಡುತ್ತೆ. ಆರ್ಟಿಕಲ್ 75 75ನೇ ವಿಧಿ ಪ್ರಧಾನಮಂತ್ರಿ ಹಾಗೂ ಇತರೆ ಮಂತ್ರಿಮಂಡಲ ಸದಸ್ಯರ ನೇಮಕಾತಿಯ ಬಗ್ಗೆ ತಿಳಿಸುತ್ತದೆ. 155ನೇ ವಿಧಿ ಆರ್ಟಿಕಲ್ 155 ರಾಜ್ಯದ ರಾಜ್ಯಪಾಲರ ನೇಮಕಾತಿ ಬಗ್ಗೆ ತಿಳಿಸುತ್ತದೆ. 164ನೇ ವಿಧಿ ಆರ್ಟಿಕಲ್ 164 ಒಂದು ರಾಜ್ಯದ ಮುಖ್ಯಮಂತ್ರಿ ಹಾಗೂ ಮಂತ್ರಿಮಂಡಲ ಸದಸ್ಯರ ನೇಮಕಾತಿಯ ಬಗ್ಗೆ ತಿಳಿಸುತ್ತದೆ. ಭಾರತ ಸಂವಿಧಾನದ ಕೆಳಗಿನ ಯಾವ ಅನುಚ್ಛೇದ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಹಾಗೂ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೀಸಲಾತಿ ಬಗ್ಗೆ ವಿವರಿಸುತ್ತದೆ? ಅನುಚ್ಛೇದ 371 ಜೆ. ಮೈಸೂರು ಅರಮನೆಯ ಮುಖ್ಯ ವಿನ್ಯಾಸಕ ಯಾರು? ಹೆನ್ರಿ ಇರ್ವಿನ್. ಈ ಕೆಳಗಿನ ಯಾವ ಪುಸ್ತಕವನ್ನು ಕೃಷ್ಣದೇವರಾಯ, ವಿಜಯನಗರದ ರಾಜ ಕೃಷ್ಣದೇವರಾಯ ಬರೆದಿರುವುದಿಲ್ಲ? ಗದುಗಿನ ಭಾರತ. ಇದು ಕೃಷ್ಣದೇವರಾಯ ಬರೆದಿಲ್ಲ. ಗದುಗಿನ ಭಾರತವನ್ನು ಬರೆದವರು ಕುಮಾರ ವ್ಯಾಸರು. ಇನ್ನುಳಿದ ಅಮುಕ್ತ ಮೌಲ್ಯ, ಜಾಂಬವತಿ ಕಲ್ಯಾಣ, ರಸಮಂಜರಿ ಈ ಮೂರು ಕೂಡ ಕೃಷ್ಣದೇವರಾಯ ಬರೆದಿರುವ ಕೃತಿಗಳು. ಬಸವಸಾಗರ ಅಣೆಕಟ್ಟನ್ನು ಈ ಕೆಳಗಿನ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಕೃಷ್ಣಾ ನದಿಗೆ ಅಡ್ಡಲಾಗಿ
ನಿರ್ಮಿಸಲಾಗಿದೆ. ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಈ ಕೃಷ್ಣ ನದಿ ಹುಟ್ಟುತ್ತದೆ. ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಕೃಷ್ಣ ನದಿ ಹುಟ್ಟುತ್ತದೆ. ಯಾರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಪರಿಗಣಿಸಲಾಗಿದೆ? ಡಾಕ್ಟರ್ MS ಸ್ವಾಮಿನಾಥನ್ ಅವರನ್ನು. ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನ ಹುಲಿಗಳಿಗೆ ಪ್ರಸಿದ್ಧವಾಗಿದೆ? ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ. ಇದು ಹುಲಿಗಳಿಗೆ ಪ್ರಸಿದ್ಧವಾಗಿದೆ. ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಇರುವುದು ಉತ್ತರಾಖಂಡ ರಾಜ್ಯದಲ್ಲಿ. ಅದೇ ರೀತಿ ನೋಡಿ, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇರೋದು ಅಸ್ಸಾಂನಲ್ಲಿ. ಗಿರ್ ರಾಷ್ಟ್ರೀಯ ಉದ್ಯಾನವನ ಇರೋದು ಗುಜರಾತ್ನಲ್ಲಿ. ಕನ್ಹಾ ರಾಷ್ಟ್ರೀಯ ಉದ್ಯಾನವನ ಇರೋದು ಮಧ್ಯಪ್ರದೇಶದಲ್ಲಿ. ಯಾವ ಅಧಿವೇಶನದಲ್ಲಿ ಕಾಂಗ್ರೆಸ್ ತನ್ನ ಧ್ಯೇಯವನ್ನು ಸಂಪೂರ್ಣ ಸ್ವಾತಂತ್ರ್ಯವೆಂದು ಘೋಷಿಸಿತು? ಸರಿಯಾದ ಉತ್ತರ ಲಾಹೋರ್ ಅಧಿವೇಶನದಲ್ಲಿ. 1929ರಲ್ಲಿ ನಡೆದ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾಂಗ್ರೆಸ್ ತನ್ನ ಧ್ಯೇಯವನ್ನು ಸಂಪೂರ್ಣ ಸ್ವಾತಂತ್ರ್ಯವೆಂದು ಘೋಷಿಸಿತು. ನೋಡೋಣ. ಮದ್ರಾಸ್ ಅಧಿವೇಶನ ನಡೆದದ್ದು 1927ರಲ್ಲಿ. ಅಹಮದಾಬಾದ್ ಅಧಿವೇಶನ ನಡೆದದ್ದು 1921ರಲ್ಲಿ. ಗಯಾ ಅಧಿವೇಶನ ನಡೆದದ್ದು 1922ರಲ್ಲಿ. ಲಾಹೋರ್ ಅಧಿವೇಶನ 1929, ಮದ್ರಾಸ್ ಅಧಿವೇಶನ 1927, ಅಹಮದಾಬಾದ್ ಅಧಿವೇಶನ 1921, ಗಯಾ ಅಧಿವೇಶನ 1922. 1930ರಲ್ಲಿ ಮಹಾತ್ಮ ಗಾಂಧೀಜಿಯವರು ನಾಗರಿಕ ಅಸಹಕಾರ ಆಂದೋಲನವನ್ನು ಆರಂಭಿಸಿದ್ದು ಎಲ್ಲಿಂದ ಅಂದರೆ ಸಬರಮತಿಯಿಂದ. ಹೊಂದಿಸಿ ಬರೆಯಿರಿ ನೋಡಿ. ಒಂದು ಕಡೆ ದಂಗೆಗಳನ್ನು ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಆ ದಂಗೆಗಳು ನಡೆದಿರ್ತಕ್ಕಂಥ ಒಂದು ಸ್ಥಳವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ. ನಗರ ರೈತರ ದಂಗೆ ಶಿವಮೊಗ್ಗದಲ್ಲಿ ನಡೆಯಿತು. ಕಿತ್ತೂರು ಕ್ರಾಂತಿ ಬೆಳಗಾವಿಯಲ್ಲಿ ನಡೆಯಿತು. ಕೆನರಾ ದಂಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ನಡೆಯಿತು. ನರಗುಂದ ಬಂಡಾಯ ಗದಗ ಮತ್ತು ಧಾರವಾಡದಲ್ಲಿ ನಡೆಯಿತು. ಪ್ಲಾಸಿ ಕದನ ಸಂಭವಿಸಿದ ವರ್ಷ ಯಾವುದು? ಜೂನ್ 23, 1757ರಂದು ಪ್ಲಾಸಿ ಕದನ ನಡೆಯಿತು. ರಾಬರ್ಟ್ ಕ್ಲೈವ್ ಮತ್ತು ಸಿರಾಜ್ ಉದ್ದೌಲ್ ಇವರ ನಡುವೆ ಈ ಪ್ಲಾಸಿ ಕದನ ನಡೆಯಿತು. ಬ್ರಿಟಿಷರ ರಾಬರ್ಟ್ ಕ್ಲೈವ್ ಈ ಯುದ್ಧದಲ್ಲಿ ಗೆದ್ದನು. ಕೆಳಗಿನವರುಗಳಲ್ಲಿ ಯಾರು ಸತಿ ಪದ್ಧತಿ ನಿಷೇಧಕ್ಕೆ ನಿಮಿತ್ತವಾದವರು? ಲಾರ್ಡ್ ವಿಲಿಯಂ ಬೆಂಟಿಕ್. ಭಾರತದ ಮೊಟ್ಟಮೊದಲ ಅಂಚೆ ಕಚೇರಿ ಈಸ್ಟ್ ಇಂಡಿಯಾ ಕಂಪನಿಯು ಕೋಲ್ಕತ್ತಾದಲ್ಲಿ ಡ್ಯಾಶ್ರಲ್ಲಿ ಪ್ರಾರಂಭಿಸಿತು. ಈಸ್ಟ್ ಇಂಡಿಯಾ ಕಂಪನಿ ಭಾರತದ ಮೊಟ್ಟಮೊದಲ ಅಂಚೆ ಕಚೇರಿಯನ್ನು ಕೋಲ್ಕತ್ತಾದಲ್ಲಿ 1727ರಂದು ಪ್ರಾರಂಭಿಸಿತು. ಹೆರಿಡಿಟಿ ಮತ್ತು ಬೀಡಿಂಗ್ಸ್ನ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಹೆರಿಡಿಟಿ ಮತ್ತು ಬ್ರೀಡಿಂಗ್ಸ್ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಅಂದರೆ ಜೆನೆಟಿಕ್ಸ್ ಎಂದು ಕರೆಯುತ್ತಾರೆ. TR ಮಹಾಲಿಂಗಂರವರು ಡ್ಯಾಶ್ ವಾದ್ಯವನ್ನು ನುಡಿಸುವಲ್ಲಿ ಪ್ರಸಿದ್ಧರು? ಕೊಳಲು. ಅದೇ ರೀತಿ ಹರಿಪ್ರಸಾದ್ ಚೌರಾಸಿಯಾ ಇವರು ಕೂಡ ಕೊಳಲು ನುಡಿಸುವಲ್ಲಿ ಪ್ರಸಿದ್ಧರು. ಹರಿಪ್ರಸಾದ್ ಚೌರಾಸಿಯಾ ಮತ್ತು TR ಮಹಾಲಿಂಗಂ. ಅಂಧರಿಗೆ ಇರುವ ಬರೆಯುವ ಮತ್ತು ಮುದ್ರಿಸುವ ವ್ಯವಸ್ಥೆಯನ್ನು ಏನೆಂದು ಕರೆಯುತ್ತಾರೆ? ಬ್ರೈಲ್.
ದಾಸ್ ಕ್ಯಾಪಿಟಲ್ ಪುಸ್ತಕ ಬರೆದವರು ಯಾರು? ಕಾರ್ಲ್ ಮಾರ್ಕ್ಸ್. ಭಾರತ ಸರ್ಕಾರ ಕಾಯ್ದೆ 1935 ಒಳಗೊಂಡಿರುವ ಸೂಚನೆಗಳ ಉಪಕರಣಗಳನ್ನು ಭಾರತದ ಸಂವಿಧಾನದಲ್ಲಿ ಏನೆಂದು ಅಳವಡಿಸಿಕೊಳ್ಳಲಾಗಿದೆ? ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಎಂದು ಅಳವಡಿಸಿಕೊಳ್ಳಲಾಗಿದೆ. ರಾಷ್ಟ್ರೀಯ ಲಾಂಛನದ ಕೆಳಗೆ ಕೆತ್ತಿದ ಸತ್ಯಮೇವ ಜಯತೆ ಪದಗಳು ತೆಗೆದುಕೊಂಡಿದ್ದು ಮುಂಡಕ ಉಪನಿಷತ್ನಿಂದ. ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದ ಅಸ್ಪೃಶ್ಯತೆಯ ನಿರ್ಮೂಲನೆ ಬಗ್ಗೆ ವ್ಯವಹರಿಸುತ್ತದೆ? ಅನುಚ್ಛೇದ 17. ಹೊಂದಿಸಿ ಬರೆಯಿರಿ ನೋಡಿ. ಲಾರ್ಡ್ ಮೌಂಟ್ ಬ್ಯಾಟನ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಡಾಕ್ಟರ್ BR ಅಂಬೇಡ್ಕರ್, ಪಂಡಿತ್ ಜವಾಹರ್ಲಾಲ್ ನೆಹರು ಅಂತ ಒಂದು ಸೈಡ್ ಕೊಟ್ಟಿದ್ದಾರೆ. ಇನ್ನೊಂದು ಸೈಡು ಅವರಿಗೆ ಸಂಬಂಧಿಸಿದಂತಹ ಹುದ್ದೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಡಿ. ಲಾರ್ಡ್ ಮೌಂಟ್ ಬ್ಯಾಟನ್ ಇವರು ಕೊನೆಯ ಗವರ್ನರ್ ಜನರಲ್ ಆಗಿದ್ದರು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಅಧ್ಯಕ್ಷರಾಗಿದ್ದರು. ಡಾಕ್ಟರ್ BR ಅಂಬೇಡ್ಕರ್ ಇವರು ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಪಂಡಿತ್ ಜವಾಹರ್ಲಾಲ್ ನೆಹರು ಇವರು ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿದ್ದರು. ನೋಡಿ ಇಲ್ಲಿ ಬಂಗಾಳದ ಮೊದಲ ಗವರ್ನರ್ ಜನರಲ್ ಅಂತ ಕೇಳಿದರೆ, ಬಂಗಾಳದ ಮೊದಲ ಗವರ್ನರ್ ಜನರಲ್ ಅಂತ ಕೇಳಿದರೆ ವಾರನ್ ಹೇಸ್ಟಿಂಗ್. ಅದೇ ಭಾರತದ ಮೊದಲ ಗವರ್ನರ್ ಜನರಲ್ ಅಂತ ಕೇಳಿದರೆ ಲಾರ್ಡ್ ವಿಲಿಯಂ ಬೆಂಟಿಕ್. ಈ ಕೆಳಗಿನ ಯಾವ ಹಕ್ಕುಗಳನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತ ಸಂವಿಧಾನದ ಹೃದಯ ಹಾಗೂ ಆತ್ಮ ಎಂದು ವಿವರಿಸುತ್ತಾರೆ? ಅನುಚ್ಛೇದ 32 ಸಂವಿಧಾನಾತ್ಮಕ ಪರಿಹಾರೋಪಾಯಗಳ ಹಕ್ಕು. ಇದನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಹೃದಯ ಹಾಗೂ ಆತ್ಮ ಎಂದು ವಿವರಿಸಿದ್ದಾರೆ. ಮಾರ್ಚ್ 18, 1792 ಮಾರ್ಚ್ 18, 1792ರಂದು ಸಹಿ ಮಾಡಿದ ಶ್ರೀರಂಗಪಟ್ಟಣ ಒಪ್ಪಂದ ಕೊನೆಗೊಳಿಸಿದ್ದು ಯಾವುದನ್ನು? ಮೂರನೇ ಆಂಗ್ಲೋ ಮೈಸೂರು ಯುದ್ಧವನ್ನು. 1792ರಲ್ಲಿ ನಡೆದಂತಹ ಮೂರನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಶ್ರೀರಂಗಪಟ್ಟಣ ಒಪ್ಪಂದ ಮಾಡುವ ಮೂಲಕ ಮಾರ್ಚ್ 18, 1792ರಂದು ಕೊನೆಗೊಳಿಸಲಾಯಿತು. ಅದೇ ರೀತಿ ಒಂದನೇ ಆಂಗ್ಲೋ ಮೈಸೂರು ಯುದ್ಧ ನಡೆದದ್ದು 1767ರಂದು. ಇದು ಕೊನೆಗೊಂಡಿದ್ದು ಮದ್ರಾಸ್ ಒಪ್ಪಂದದ ಮೂಲಕ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೆದದ್ದು 1780ರಿಂದ 82ರವರೆಗೆ. ಇದು ಕೊನೆಗೊಂಡಿದ್ದು ಮಂಗಳೂರು ಒಪ್ಪಂದದ ಮೂಲಕ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಮಾಡಿದ್ದು 1792ರಂದು. ಇದು ಕೊನೆಗೊಂಡಿದ್ದು ಮಾರ್ಚ್ 18, 1792ರಂದು ಶ್ರೀರಂಗಪಟ್ಟಣ ಒಪ್ಪಂದದ ಮೂಲಕ. ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ನಡೆದದ್ದು 1799ರ ಮೂಲಕ. ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ನಡೆದದ್ದು 1799ರಲ್ಲಿ. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಅತ್ಯಂತ ಪ್ರಶಂಸಾರ್ಹವಾಗಿ ಬರೆದ ಇಟಾಲಿಯನ್ ಯಾತ್ರಿಕ ಯಾರು? ನಿಕೋಲೋ ಡಿ ಕಾಂಟಿ. ಇವನು ದೇವರಾಯ I ರವರ ಕಾಲದಲ್ಲಿ ಭಾರತಕ್ಕೆ ಬಂದಿದ್ದನು. ಇವನು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಅತ್ಯಂತ ಪ್ರಶಂಸಾರ್ಹವಾಗಿ ಬರೆದನು. ವೈದಿಕ ಜನರು ಪ್ರಪ್ರಥಮವಾಗಿ ಬಳಸಿದ ಲೋಹ ಯಾವುದು? ತಾಮ್ರ. ಭೂಮಿಯಿಂದ ನಕ್ಷತ್ರಗಳ ದೂರವನ್ನು ಅಳೆಯುವ ಮಾಪನ ಘಟಕ ಯಾವುದು? ಬೆಳಕಿನ ವರ್ಷ. ಹೊಂದಿಸಿ ಬರೆಯಿರಿ ನೋಡಿ. ಒಂದು ಕಡೆ ಕಬ್ಬಿಣದ ಅದಿರುಗಳನ್ನು ಕೊಟ್ಟಿದ್ದಾರೆ, ಒಂದು ಕಡೆ ಅದಿರುಗಳನ್ನು ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಮೆಟಲ್ಗಳನ್ನು ಕೊಟ್ಟಿದ್ದಾರೆ.
ಸರಿಯಾದ ಉತ್ತರ ಆಪ್ಷನ್ ಸಿ. ಲಿಗ್ನೈಟ್. ಲಿಗ್ನೈಟ್ ಇದು ಯಾವುದರ ಅದಿರು? ಕಲ್ಲಿದ್ದಲಿನ ಅದಿರು. ಬಾಕ್ಸೈಟ್. ಬಾಕ್ಸೈಟ್ ಇದು ಯಾವುದರ ಅದಿರು? ಅಲ್ಯೂಮಿನಿಯಂನ ಅದಿರು. ಹೆಮಟೈಟ್. ಹೆಮಟೈಟ್ ಇದು ಕಬ್ಬಿಣದ ಅದಿರು. ಪೈರೈಟ್ ಇದು ತಾಮ್ರದ ಅದಿರು. ಭಾರತ ದೇಶದ ಜೊತೆ ಪ್ರಥಮವಾಗಿ ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದ ದೇಶ ಯಾವುದು? ಪೋರ್ಚುಗಲ್. ಭಾರತ ದೇಶದ ಜೊತೆಗೆ ಪ್ರಥಮವಾಗಿ ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದ ದೇಶ ಪೋರ್ಚುಗಲ್. ಹಲ್ಮಿಡಿ ಶಾಸನ ಗೊತ್ತಿರುವ ಅತ್ಯಂತ ಪುರಾತನ ಕನ್ನಡ ಶಾಸನ. ಇದು ಪತ್ತೆಯಾದ ಸ್ಥಳ ಯಾವುದು? ಹಲ್ಮಿಡಿ ಶಾಸನ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ. ಆಯುರ್ವೇದ ಮೂಲತಃ ಹುಟ್ಟಿಕೊಂಡಿದ್ದು ಅಥರ್ವ ವೇದದಿಂದ. ಸಾರ್ವಜನಿಕ ಹಣದ ರಕ್ಷಕನೆಂದು ಯಾರಿಗೆ ಕರೆಯಲಾಗುತ್ತದೆ? ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ. ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕ ಇವರಿಗೆ ಸಾರ್ವಜನಿಕ ಹಣದ ರಕ್ಷಕ ಎಂದು ಕರೆಯುತ್ತಾರೆ. ಪಾಕ್ ಜನಸಂಧಿ ಯಾವ್ಯಾವ ದೇಶಗಳನ್ನು ಸೇರಿಸುತ್ತದೆ? ಪಾಕ್ ಜಲಸಂಧಿ ಭಾರತ ಮತ್ತು ಶ್ರೀಲಂಕಾ ದೇಶಗಳನ್ನು ಸೇರಿಸುತ್ತದೆ. ಈ ಕೆಳಕಂಡ ಸಂಸ್ಥೆಗಳು ಗ್ರಾಹಕರಿಗೆ ಸಾಲ ಕೊಡುತ್ತವೆ. IDBI ಬ್ಯಾಂಕ್ ಇದು ಗ್ರಾಹಕರಿಗೆ ಸಾಲ ಕೊಡುತ್ತದೆ. ನಾವಿಕರ ಕಾಯಿಲೆ ಈ ಕೆಳಕಂಡ ವಿಟಮಿನ್ ಕೊರತೆಯಿಂದ ಬರುತ್ತದೆ. ವಿಟಮಿನ್ ಸಿ ಕೊರತೆಯಿಂದ ನಾವಿಕರ ಕಾಯಿಲೆ ಬರುತ್ತದೆ. ವಿಟಮಿನ್ ಎ ಕೊರತೆಯಿಂದ ರಾತ್ರಿ ಕುರುಡು ಬರುತ್ತೆ. ವಿಟಮಿನ್ ಬಿ ಕೊರತೆಯಿಂದ ಬೆರಿ ಬರುತ್ತೆ. ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿನೂ ಬರುತ್ತೆ, ನಾವಿಕರ ಕಾಯಿಲೆ ಕೂಡ ಬರುತ್ತೆ. ಡೈನೋಸರ್ ಎಂಬ ಪದ ಯಾರು ಮೊಟ್ಟ ಮೊದಲ ಸಲ ಬಳಸಿದರು? ರಿಚರ್ಡ್ ಓವೆನ್. ವಿಶ್ವದ ಅತಿದೊಡ್ಡ ಉಪ್ಪಿನ ಮರುಭೂಮಿ ಎಂದು ಹೆಸರುವಾಸಿಯಾಗಿರುವ ರಾನ್ ಆಫ್ ಕಚ್ ಇರುವುದು ಎಲ್ಲಿ? ಗುಜರಾತ್ನಲ್ಲಿ. ಈ ಕೆಳಗಿನ ಯಾವ ಬುಡಕಟ್ಟು ಸಮುದಾಯದವರು ಮೂಲತಃ ಕರ್ನಾಟಕಕ್ಕೆ ಸೇರಿಲ್ಲ? ಯಾರು ಅಂದರೆ ಅದು ಜರವ ಬುಡಕಟ್ಟು ಜನಾಂಗದವರು. ಇವರು ಅಂಡಮಾನ್ ದ್ವೀಪಗಳಲ್ಲಿ ಕಂಡುಬರುತ್ತಾರೆ. ಇನ್ನು ಜೇನುಕುರುಬ, ಸೋಲಿಗ, ಹಕ್ಕಿಪಿಕ್ಕಿ ಇವರೆಲ್ಲ ಕರ್ನಾಟಕದ ಬುಡಕಟ್ಟು ಸಮುದಾಯದವರು. ಕೆಳಗಿನವುಗಳಲ್ಲಿ ಯಾವುದು ನಾರು ಅಥವಾ ನೂಲು ಬೆಳೆ? ಹತ್ತಿ. ಭಾರತದಲ್ಲಿ ಅಪ್ಪಿಗೋ ಚಳುವಳಿಯ ನೇತೃತ್ವವನ್ನು ವಹಿಸಿದ್ದವರು ಯಾರು? ಪಾಂಡುರಂಗ ಹೆಗಡೆ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಇರುವುದು ಎಲ್ಲಿ? ಹೈದರಾಬಾದ್ನಲ್ಲಿ. ಮಾನವನಿಗಿದು ಒಂದು ಸಣ್ಣ ಹೆಜ್ಜೆ, ಮಾನವ ಕುಲಕ್ಕೆ ಒಂದು ದೊಡ್ಡ ಜಿಗಿತ. ಈ ಪ್ರಖ್ಯಾತ ನುಡಿಗಳು ಯಾರದ್ದು? ನೀಲ್ ಆರ್ಮ್ಸ್ಟ್ರಾಂಗ್ ರವರದ್ದು. FM ರೇಡಿಯೋದ ಕಂಪನ ಬ್ಯಾಂಡ್ ಎಷ್ಟಿರಬೇಕು? 88ರಿಂದ 108 ಮೆಗಾಹರ್ಟ್ಸ್. FM ರೇಡಿಯೋದ ಕಂಪನ ಬ್ಯಾಂಡ್ 88ರಿಂದ 108 ಮೆಗಾಹರ್ಟ್ಸ್. ಹಿಮಾಚಲ ಪ್ರದೇಶವು ಪ್ರತ್ಯೇಕ ರಾಜ್ಯವಾದ ವರ್ಷ ಯಾವುದು? 1971. ಭಾರತದ ವಿಮಾ ನಿಯಂತ್ರಣ ಸಂಸ್ಥೆ ಇರುವ ಊರು ಯಾವುದು? ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಇರುವುದು ಎಲ್ಲಿ? ಹೈದರಾಬಾದ್ನಲ್ಲಿ. ಡಯಾಲಿಸಿಸ್ ಈ ಕೆಳಕಂಡ ಅಂಗ ಕೆಲಸ ಮಾಡದೇ ಇದ್ದಲ್ಲಿ ಅವಶ್ಯಕ? ಡಯಾಲಿಸಿಸ್ ಮಾಡೋದು ಕಿಡ್ನಿ ಕೆಲಸ ಮಾಡದೇ ಇದ್ದಲ್ಲಿ. ವಿಟಮಿನ್ ಎ ಕೊರತೆಯಿಂದ ಈ ಕಾಯಿಲೆ ಬರುತ್ತದೆ. ರಾತ್ರಿ ಅಂಧತನ, ರಾತ್ರಿ ಕುರುಡು.
ಕ್ಯಾಡಿ ಮತ್ತು ಬೋಗಿ ಈ ಪದಗಳನ್ನು ಯಾವ ಆಟದಲ್ಲಿ ಬಳಸುತ್ತಾರೆ? ಗಾಲ್ಫ್ ಆಟದಲ್ಲಿ. ಬೋರಾಕ್ಸ್ ಈ ಕೆಳಕಂಡ ಖನಿಜದ ಮೂಲ ರೂಪ? ಚಿನ್ನದ ಮೂಲ ರೂಪ. ಹೋಮ್ ರೂಲ್ ಲೀಗ್ ಸ್ಥಾಪಿಸಿದವರು ಯಾರು? ಬಾಲಗಂಗಾಧರ್ ತಿಲಕ್ ಮತ್ತು ಅನಿ ಬೆಸೆಂಟ್. ಸಾಹಸ ಭೀಮ ವಿಜಯಂ ಅಥವಾ ಗದಾಯುದ್ಧ ಬರೆದವರು ಯಾರು? ರನ್ನ. ನೋಡಿ, ಹೊಂದಿಸಿ ಬರೆಯಲು ಕೊಟ್ಟಿದ್ದಾರೆ. ಒಂದು ಕಡೆ ಜಲಪಾತಗಳನ್ನು ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಆ ಜಲಪಾತಗಳು ಇರುವ ಸ್ಥಳ ಕೊಟ್ಟಿದ್ದಾರೆ. ಇದನ್ನು ಹೊಂದಿಸಿ ಬರೆಯಲು ಸರಿಯಾದ ಉತ್ತರ ಆಪ್ಷನ್ ಸಿ. ನಾವು ಗೇರುಸೊಪ್ಪೆ ಜಲಪಾತ ಅಂತ ಕರಿತೀವಿ. ಯಾವುದಕ್ಕೆ? ಜೋಗ ಜಲಪಾತಕ್ಕೆ. ಈ ಜೋಗ ಜಲಪಾತ, ಗೇರುಸೊಪ್ಪೆ ಜಲಪಾತ ಇರೋದು ಸಾಗರ, ಶಿವಮೊಗ್ಗದ ಸಾಗರದಲ್ಲಿ. ಅಬ್ಬೆ ಜಲಪಾತ ಇರೋದೆಲ್ಲಿ ಅಂದರೆ ಅದು ಮಡಿಕೇರಿಯಲ್ಲಿ. ಕಾಳಹಸ್ತಿ ಜಲಪಾತ ಇರೋದು ಚಿಕ್ಕಮಗಳೂರಿನ ಕೆಮ್ಮಣ್ಣುಗುಂಡಿಯಲ್ಲಿ. ಬಾರಚುಕ್ಕಿ ಮತ್ತು ಗಗನಚುಕ್ಕಿ ಜಲಪಾತ ಇರೋದು ಮಂಡ್ಯದಲ್ಲಿ. ಟಿಪ್ಪು ಡ್ರಾಪ್ ಎಂದು ಪ್ರಸಿದ್ಧವಾಗಿರುವ ನಂದಿ ಬೆಟ್ಟ ಇರುವುದು ಎಲ್ಲಿ? ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು? ಬೆಳಗಾವಿ.